ಎಲ್ಲ ಎವ್ರಿವನ್, ಈ ವಿಡಿಯೋದಲ್ಲಿ ಡೆಬಿಟ್ ಕಾರ್ಡ್ ಆ್ಯಕ್ಟಿವೇಶನ್ ಹೇಗೆ ಮಾಡೋದು ಅನ್ನೋದಾಗಿರುತ್ತೆ. ಸೊ ಇದಕ್ಕೆ ನಿಮ್ಗೆ ಬೇಕಾಗಿರೋದು ಏನು ಬೇಕಪ್ಪ ಅಂತ ಅಂದರೆ ನಿಮ್ಮ ATM ಕಾರ್ಡು, ಅಕೌಂಟ್ ನಂಬರು ಮತ್ತು ಮೊಬೈಲು ಪಕ್ಕದಲ್ಲಿ ಇಟ್ಕೋಬೇಕಾಗತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ATM. ಫಸ್ಟ್ ನಾನು ATMನ ಒಳಗಾಗ್ತಿದ್ದೀನಿ. ATM ಹಾಕಿದ್ದೀನಿ ಈಗ. ಸೊ ಇಲ್ಲಿ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಅಂತ ಕೇಳುತ್ತೆ. ಫಸ್ಟ್ ನಾವು ಡೊಮೆಸ್ಟಿಕ್ ಸೆಲೆಕ್ಟ್ ಮಾಡಬೇಕು. ಸೊ ಇದಾದಮೇಲೆ ಇಂಗ್ಲೀಷ್ ಹಿಂದಿ ಗ್ರೀನ್ ಪಿನ್ ಅಂತ ಬರುತ್ತೆ. ಸೊ ಫಸ್ಟು ನೀವು ಆ್ಯಕ್ಟಿವೇಶನ್ ಮಾಡ್ತಿರೋದು, ಸೊ ಗ್ರೀನ್ ಪಿನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಜನರೇಟ್ OTP ಅಂತ ಇರುತ್ತೆ. ಇಲ್ಲಿ ಜನರೇಟ್ OTP ಇದನ್ನು ಪ್ರೆಸ್ ಮಾಡಬೇಕು. ಸೊ ಇದಾದಮೇಲೆ ಲಾಸ್ಟು 4 ಡಿಜಿಟ್ ಯುವರ್ ಅಕೌಂಟ್ ನಂಬರ್ ಕೇಳುತ್ತೆ. ಸೊ ಲಾಸ್ಟು ನಿಮ್ಮ ಅಕೌಂಟ್ ನಂಬರ್ ಏನಿದೆ ಲಾಸ್ಟು 4 ಡಿಜಿಟ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ತಿದ್ದೀನಿ ನಾನು. ಸೊ ಇದಾದಮೇಲೆ ಈ OTP ಹೋಗುತ್ತೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಸೊ ಅದನ್ನು ಹೇಳಬೇಕಾಗತ್ತೆ. ಬಂದಿದೆ OTP, ಈಗ ಎಂಟ್ರಿ ಮಾಡ್ತಿದ್ದೀನಿ. OTP ಎಂಟ್ರಿ ಮಾಡಿದ್ದೀನಿ, ಮೊಬೈಲ್ ನಂಬರ್ಗೆ ಬಂದಿದೆ. ಸೊ ಇಲ್ಲಿ ಕರೆಕ್ಟ್ ಅಂತ ಕೊಡ್ತಾ ಇದ್ದೀನಿ. ಪ್ಲೀಸ್ ವೇಟ್ ಅಂತ ಬರ್ತಿದೆ. ಸೊ ಓಕೆ. ಈಗ ATM ಈಗ ನೀವು ಯಾವ ಪಿನ್ನು ನಂಬರ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಮಾಡ್ತಿದ್ದೀನಿ. ಇನ್ನೊಂದು ಸಲ 2 ಸಲ ಕೇಳ್ತು. ಸೊ ಒಂದು ಸಲ ಮಾಡಿದ್ದೀನಿ, ಇನ್ನೊಂದು ಸಲ ಮಾಡ್ತಿದ್ದೀನಿ. ನಿಮ್ಗೆ ಯಾವ ನಂಬರ್ ಬೇಕು ಆ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಷ್ಟೇ ಆಗಿರುತ್ತೆ. ಇದಾದಮೇಲೆ ಸಕ್ಸಸ್ಫುಲ್ ಪಿನ್ ಜನರೇಟ್ ಅಂತ ಬರುತ್ತೆ. ಪಿನ್ ಜನರೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಷ್ಟೇ ಆಗಿರುತ್ತೆ ಡೆಬಿಟ್ ಕಾರ್ಡ್ ಹೇಗೆ ಆ್ಯಕ್ಟಿವೇಶನ್ ಮಾಡೋದು ಅಂತ. ಸಿಂಪಲ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.